ಕರಾವಳಿಯಲ್ಲಿ ಬೆಂಕಿಯಂತೆ ಬಿಸಿಲು. ಈ ಬಾರಿ ಯಾಕೆ ಇಷ್ಟು ಸೆಕೆ? ಕರ್ನಾಟಕದ ಕರಾವಳಿ ಭಾಗ ಅಂದ್ರೆ ಮಳೆ, ಸಮುದ್ರ ಗಾಳಿ, ತೇವಾಂಶ. ಆದರೆ ಈ ಬಾರಿ ದೃಶ್ಯ ಸಂಪೂರ್ಣ ಬದಲಾಗಿದೆ. ಮಂಗಳೂರು, ಉಡುಪಿ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಕುಂದಾಪುರ ಎಲ್ಲೆಡೆ ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಬಿಸಿಲು ತಲೆ ಮೇಲೆ ನಿಂತಂತೆ ಅನುಭವ ಆಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ರಸ್ತೆಗಳು ಕಾವಲಿಯಂತೆ ಬಿಸಿ ಆಗ್ತಾ ಇದೆ. ಜನರು ಮನೆಯಿಂದ ಹೊರಬರಲು ಹೆದರ್ತಾ ಇದ್ದಾರೆ. ಈ ಬಾರಿ ಕರಾವಳಿಯಲ್ಲಿ ಕೇವಲ ಬಿಸಿ ಅಲ್ಲ, ಜನರನ್ನ ಕೆಂಗಡಿಸುವ ತಾಪ. ಈ ತೀವ್ರ ಬಿಸಿಲಿನ ಪರಿಣಾಮ ಈಗ ಜನರ ದೈನಂದಿನ ಬದುಕಿನ ಮೇಲೂ ಪರಿಣಾಮ ಬೀಳ್ತಾ ಇದೆ. ಮಂಗಳೂರಿನಲ್ಲಿ ಈಗ ದೊಡ್ಡ ದೊಡ್ಡ ಕಟ್ಟಡ ಕಾಮಗಾರಿಗಳಲ್ಲಿ ರಾತ್ರಿ ಬೆಳಕು ಹಾಕಿ ಕೆಲಸ ಮಾಡಿಸುವ ಪದ್ಧತಿ ಹೆಚ್ಚಾಗಿದೆ. ಕಾರ್ಮಿಕರು ಮಧ್ಯಾಹ್ನದ ಬಿಸಿಲನ್ನು ತಪ್ಪಿಸಲಿಕ್ಕೆ ಸಂಜೆ ನಂತರ ಕೆಲಸ ಆರಂಭಿಸಿ ರಾತ್ರಿ ತನಕ ದುಡಿಯುತ್ತಿದ್ದಾರೆ. ಗುತ್ತಿಗೆದಾರರ ಪ್ರಕಾರ ಬೆಳಗ್ಗೆ 11ರಿಂದ ಸಂಜೆ 4ರವರೆಗೆ ಬಿಸಿಲು ಅಸಹನೀಯ ಮಟ್ಟದಲ್ಲಿರೋದ್ರಿಂದ ಕೆಲಸದ ಸಮಯ ಬದಲಾಯಿಸಲಾಗಿದೆ. ವಿಶೇಷವಾಗಿ ಹೊರ ರಾಜ್ಯದ ಕಾರ್ಮಿಕರು ರಾತ್ರಿ ಕೆಲಸ ಮಾಡಲು ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಇದರಿಂದ ಬಿಸಿಲಾಘಾತ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಇದನ್ನ ತಪ್ಪಿಸಬಹುದು ಅನ್ನುವಂತಹ ಒಂದು ಐಡಿಯಾ. ಆರೋಗ್ಯ ಇಲಾಖೆ ಕೂಡ ಇದಕ್ಕೆ ಸಜ್ಜಾಗಿದೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ವಿಶೇಷ 10 ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ವೈದ್ಯರು ಮತ್ತು ಸಿಬ್ಬಂದಿಯ ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿ ಬಿಸಿಲಾಘಾತದ ಮಾಹಿತಿ ಬಂದ ತಕ್ಷಣ ಸ್ಪಂದಿಸುವಂತಹ ವ್ಯವಸ್ಥೆಯನ್ನು ಆರಂಭಿಸಲಾಗಿದೆ. ಬಿಸಿಲಿನಿಂದ ತಲೆ ಸುತ್ತು, ದೇಹದ ಉಷ್ಣತೆ ಏರಿಕೆ, ದೌರ್ಬಲ್ಯ, ಪ್ರಜ್ಞೆ ತಪ್ಪೋದು ಇಂತಹ ಸಮಸ್ಯೆಗಳು ಹೆಚ್ಚಾಗ್ತಿರೋದಾಗಿ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ತೀವ್ರ ತಲೆನೋವು, ತಲೆ ಸುತ್ತು, ದೇಹದ ಉಷ್ಣತೆ ಹೆಚ್ಚಳ, ಅತಿಯಾದ ಬೆವರು ಅಥವಾ ಬೆವರು ನಿಲ್ಲೋದು, ಇನ್ನು ಗೊಂದಲ, ಪ್ರಜ್ಞೆ ತಪ್ಪೋದು ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿಯನ್ನ ತಕ್ಷಣ ತಂಪಾದ ಸ್ಥಳಕ್ಕೆ ಕರೆದೊಯ್ಯಬೇಕು. ತಣ್ಣೀರ್ ಅಥವಾ ಎಲೆಕ್ಟ್ರೋಲೈಟ್ ಪಾನೀಯ ನೀಡಬೇಕು. ಅಗತ್ಯವಿದ್ರೆ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಬೇಕು ಎಂಬುದು ವೈದ್ಯರ ಸಲಹೆ. ನೀರಿನ ಮಟ್ಟ ಕುಸಿತ, ಪಶು ಪಕ್ಷಿಗಳ ಸಂಕಷ್ಟ, ವಿದ್ಯುತ್ ಬಳಕೆ ಹೆಚ್ಚಳ, ಆರೋಗ್ಯ ಸಮಸ್ಯೆಗಳ ಏರಿಕೆ, ಕಾರ್ಮಿಕರ ಕೆಲಸದ ಅವಧಿ ಬದಲಾವಣೆ ಹೀಗೆ ಹಲವಾರು ಕ್ಷೇತ್ರಗಳ ಮೇಲೆ ಕಾಣಿಸ್ತಾ ಇದೆ ಇದರ ಎಫೆಕ್ಟ್. ಕರಾವಳಿಯ ಜನರು ಸಾಮಾನ್ಯವಾಗಿ ಮಳೆ ಮತ್ತು ತಂಪಿನ ವಾತಾವರಣಕ್ಕೆ ಹೊಂದಿಕೊಂಡವರು. ಆದರೆ ಈ ಬಾರಿ ಪರಿಸ್ಥಿತಿ ವಿಭಿನ್ನವಾಗಿದೆ. ಕರಾವಳಿಯಲ್ಲೂ ಹೀಟ್ ವೇವ್ ಎಂಬ ಪ್ರಶ್ನೆ ಈಗ ನಿಜವಾಗುತ್ತಿರುವಂತೆ ಕಾಣಿಸ್ತಾ ಇದೆ. ಕರಾವಳಿಯಲ್ಲಿ ಇಷ್ಟು ಬಿಸಿಲು ಯಾಕೆ? ಇದಕ್ಕೆ ಹಲವು ಕಾರಣಗಳಿವೆ. ಅರಬ್ಬಿ ಸಮುದ್ರದ ನೀರಿನ ತಾಪಮಾನ ಈ ಬಾರಿ ಸಾಮಾನ್ಯಕ್ಕಿಂತ ಹೆಚ್ಚು ದಾಖಲಾಗಿದೆ. ಸಮುದ್ರದ ನೀರು ಬಿಸಿಯಾದಾಗ ಗಾಳಿಯಲ್ಲಿನ ತೇವಾಂಶ ಹೆಚ್ಚುತ್ತದೆ. ಅದರಿಂದ ಉಕ್ಕಿನ ಸೆಕೆಯ ಅನುಭವ ಆಗ್ತಾ ಇದೆ. ಅಂದರೆ ತಾಪಮಾನ 35 ಡಿಗ್ರಿಯಷ್ಟೇ ಇದ್ರೂ ದೇಹಕ್ಕೆ ಅದು 40 ಡಿಗ್ರಿಗಿಂತ ಹೆಚ್ಚು ಅನಿಸುವಂತಹ ಸ್ಥಿತಿ ನಿರ್ಮಾಣವಾಗ್ತದೆ. ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಕರಾವಳಿಯ ಸಂಜೆ ಹೊತ್ತು ಗುಡುಗು ಮಳೆ ಆಗ್ತಾ ಇತ್ತು. ಆದರೆ ಈ ಬಾರಿ ಮಳೆ ಪ್ರಮಾಣ ಕಡಿಮೆ. ಮೋಡಗಳಿಲ್ಲದೆ ನೇರ ಸೂರ್ಯನ ಕಿರಣ ಭೂಮಿಗೆ ಬಿದ್ದ ಕಾರಣ ನೆಲ, ರಸ್ತೆ, ಕಟ್ಟಡಗಳು ಹೆಚ್ಚು ಬಿಸಿ ಆಗ್ತಾ ಇವೆ. ಮಂಗಳೂರು ಸೇರಿದಂತೆ ಕರಾವಳಿಯ ನಗರ ಪ್ರದೇಶಗಳಲ್ಲಿ ಕಾಂಕ್ರೀಟ್ ಕಟ್ಟಡಗಳು, ರಸ್ತೆ, ಫ್ಲೈಓವರ್ಗಳು ಹೆಚ್ಚಾಗಿವೆ. ಇವು ಹಗಲು ಹೊತ್ತಿನಲ್ಲಿ ಬಿಸಿಯನ್ನು ಹೀರ್ಕೊಂಡು ರಾತ್ರಿ ಹೊತ್ತಿಗೆ ಹೊರಬಿಡ್ತದೆ. ಇದರಿಂದ ರಾತ್ರಿ ಸಮಯದಲ್ಲಿಯೂ ತಂಪು ಅನುಭವ ಆಗ್ತಾ ಇಲ್ಲ. ಅಂದ್ರೆ ನಮಗೆ ಈಗ ಮಳೆ ಒಂದೇ ಕಾಪಾಡಬೇಕು. ನಾವು ಕರಾವಳಿಗರು ಮಳೆಗಾಗಿ ಪ್ರಾರ್ಥಿಸಬೇಕು. ಈ ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರ್ದಾಕಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.